ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಗೊಂದಲವೂ ಇಲ್ಲ. ನಿಮ್ಮ ಕ್ಷೇತ್ರದ ಜನ ಅದಾದ್ಮೇಲೆ ನಮ್ಮ ಜೊತೆಗೆ ಇರ್ತಾರೆ. ಯಾವಾಗಲೂ ನಾನು ಏನು ಮಾಡಿದ್ರು ನಮ್ಮ ಜೊತೆ ಜನ ಇರ್ತಾರೆ ಅಂತ ನಾನು ಹೇಳುವಷ್ಟು ಮಟ್ಟಿಗೆ ನಾನು ಮೂರ್ಖ ಅಲ್ಲ. ನಮಗೆ ಅದಾದ್ಮೇಲೆ ಜನ ನಮ್ಮನ್ನ ಬೆಂಬಲಿಸ್ತಾರೆ ಅಷ್ಟೇ. ಈಗ ಚರ್ಚೆ ಮಾಡಿಯೇ ನಾನು ನಿರ್ಣಯ ಮಾಡ್ತೀನಿ. ಹಾಗಾಗಿ ಜನ ಹೇಳ್ತಾರೆ ಈಗ ನೀವು ಮಾಡಿ ನಿರ್ಣಯ ಅಂತೂ ಆಗಿ ಹೋಗಿದೆಯಲ್ವಾ, ಅದ್ರ ಬಗ್ಗೆ ನಾವ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಈಗ ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ನಿಮ್ಗೆ ನಿರೀಕ್ಷೆ ಇದೆ, ಮುಂಚೆ ಇದೆ. ನಿರೀಕ್ಷೆ ಇರಲೇಬೇಕು. ಇಳಿದ ಅಂದ್ರೆ ಏನು ಮಾಡ್ತಿದ್ವಿ? ನಿರೀಕ್ಷೆ ಇರಲಿಲ್ಲ, ಇವತ್ತು ಉಚ್ಚಾಟನೆ ಆಗಿದೆ. ಹಾಗೇನು ಮಾಡಬೇಕಿತ್ತು? ನಿಮಗೆ ಒಂದು ನನಗೆ ವಿಷನ್ ಇರಲೇಬೇಕು. ಎವ್ರಿ ಪೊಲಿಟಿಷಿಯನ್ ವಿಷನ್ ಈಸ್ ಕಾಮ್. ವಿದೌಟ್ ವಿಷನ್ ಯು ಕಾಂಟ್ ಸರ್ವೈವ್. ಒಬ್ಬ ರಾಜಕಾರಣಿಗೆ ಮುಂದಿನ ಗುರಿ ಇರಲೇಬೇಕು. ಗುರಿ ಇಲ್ಲದೆ ಗುರಿ ಸಾಧಿಸೋದಕ್ಕಾಗದೆ. ಆಗ ವಿಷನ್ ಇರಲೇಬೇಕು. ವಿಷನ್ ಇವತ್ತು ಅದು ಇಟ್ಕೊಂಡೇ ಕೆಲಸ ಮಾಡಿ 64 ವರ್ಷಗಳ ಸರಿ ರಾಜಕೀಯ ಜೀವನದಲ್ಲಿ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೀನಿ, ಅನೇಕ ಘಟನೆಗಳಲ್ಲಿ ಅನುಭವಿಸಿದ್ದೀನಿ. ಇದನ್ನು ಕೊಟ್ಟಿದ್ದ ಪಂಚಾಮೃತ ಅಂತ ಸ್ವೀಕಾರ ಮಾಡಿ ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ. ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಗೊಂದಲವೂ ಇಲ್ಲ. ನಿಮ್ಮ ಕ್ಷೇತ್ರದ ಜನ ಅದಾದ್ಮೇಲೆ ನಮ್ಮ ಜೊತೆಗೆ ಇರ್ತಾರೆ. ಯಾವಾಗಲೂ ನಾನು ಏನು ಮಾಡಿದ್ರು ನಮ್ಮ ಜೊತೆ ಜನ ಇರ್ತಾರೆ ಅಂತ ನಾನು ಹೇಳುವಷ್ಟು ಮಟ್ಟಿಗೆ ನಾನು ಮೂರ್ಖ ಅಲ್ಲ. ನಮಗೆ ಅದಾದ್ಮೇಲೆ ಜನ ನಮ್ಮನ್ನ ಬೆಂಬಲಿಸ್ತಾರೆ ಅಷ್ಟೇ. ಈಗ ಚರ್ಚೆ ಮಾಡಿಯೇ ನಾನು ನಿರ್ಣಯ ಮಾಡ್ತೀನಿ. ಹಾಗಾಗಿ ಜನ ಹೇಳ್ತಾರೆ ಈಗ ನೀವು ಮಾಡಿ ನಿರ್ಣಯ ಅಂತೂ ಆಗಿ ಹೋಗಿದೆಯಲ್ವಾ, ಅದ್ರ ಬಗ್ಗೆ ನಾವ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಈಗ ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ನಿಮ್ಗೆ ನಿರೀಕ್ಷೆ ಇದೆ, ಮುಂಚೆ ಇದೆ. ನಿರೀಕ್ಷೆ ಇರಲೇಬೇಕು. ಇಳಿದ ಅಂದ್ರೆ ಏನು ಮಾಡ್ತಿದ್ವಿ? ನಿರೀಕ್ಷೆ ಇರಲಿಲ್ಲ, ಇವತ್ತು ಉಚ್ಚಾಟನೆ ಆಗಿದೆ. ಹಾಗೇನು ಮಾಡಬೇಕಿತ್ತು? ನಿಮಗೆ ಒಂದು ನನಗೆ ವಿಷನ್ ಇರಲೇಬೇಕು. ಎವ್ರಿ ಪೊಲಿಟಿಷಿಯನ್ ವಿಷನ್ ಈಸ್ ಕಾಮ್. ವಿದೌಟ್ ವಿಷನ್ ಯು ಕಾಂಟ್ ಸರ್ವೈವ್. ಒಬ್ಬ ರಾಜಕಾರಣಿಗೆ ಮುಂದಿನ ಗುರಿ ಇರಲೇಬೇಕು. ಗುರಿ ಇಲ್ಲದೆ ಗುರಿ ಸಾಧಿಸೋದಕ್ಕಾಗದೆ. ಆಗ ವಿಷನ್ ಇರಲೇಬೇಕು. ವಿಷನ್ ಇವತ್ತು ಅದು ಇಟ್ಕೊಂಡೇ ಕೆಲಸ ಮಾಡಿ 64 ವರ್ಷಗಳ ಸರಿ ರಾಜಕೀಯ ಜೀವನದಲ್ಲಿ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೀನಿ, ಅನೇಕ ಘಟನೆಗಳಲ್ಲಿ ಅನುಭವಿಸಿದ್ದೀನಿ. ಇದನ್ನು ಕೊಟ್ಟಿದ್ದ ಪಂಚಾಮೃತ ಅಂತ ಸ್ವೀಕಾರ ಮಾಡಿ ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ.